ప్లీజ్ సబ్స్క్రైబ్ చేయండి, లైక్ చేయండి, షేర్ చేయండి. ప్లీజ్ సబ్స్క్రైబ్ చేయండి. ತಮ್ಮನೇ ಭೀಮೇಶನ ಗತಿಯೆಂದು ಈ ಸ್ತ್ರೀಯರು ನಮ್ಮನ್ನು ನಂಬಿಕೊಂಡು ಬಂದು ವಾಸ ಮಾಡುತ್ತಿರುವಳು. ನಾನು ನಿನ್ನನ್ನು ನಂಬಿಕೊಂಡು ಬಂದ ಸ್ತ್ರೀಗಳನ್ನು ವಶ ಮಾಡಿಕೊಡು ಅಂದ ನಾನು ನಿನ್ನಲ್ಲಿ ಕೇಳಿಕೊಳ್ಳುವನು ಮಾತ್ರವೇ. ತಮ್ಮನೇ ಈ ಸ್ತ್ರೀಯರ ಗಂಧರ್ವ ಸ್ತ್ರೀಯರು ಈಕೆ ಪತಿಯ ಗಂಧರ್ವರಾಗರಂತೆ ಪತಿಯ ಇದು ಬಂದಿರುವರಂತೆ. ತಮ್ಮನೇ ಈಕೆ ಮಾನ ಅಭಿಮಾನ ಹಲವುಗಳು ಈಕೆ ಪತಿಗಳ ತಾಯವರಂತೆ. ನಂಬಿ ಬಂದ ಸ್ತ್ರೀಯರನ್ನ ಭಂಗಪಡಿಸುವುದು ನಮ್ಮ ಧರ್ಮವಲ್ಲ. ಈ ಸ್ತ್ರೀಯರ ಆಸೆಯನ್ನು ಬಿಟ್ಟು ಹೊರಟು ಹೋಗು ತಮ್ಮ. ನಿನಗೆ ತಿಳಿಯೋದು ಈ ಸ್ತ್ರೀಯರ ಮರ್ಮ. ಗುರು ಅಮಾವಾಸ್ಯ ಕತ್ತಲಲ್ಲಿ ನರ ಬಾಯಿಗೆ ಬಿದ್ದಂತೆ ಉಳಿವೆ ಬಳದಂಗಳಲ್ಲಿ ಹಗಲೇ ಆ ಸ್ತ್ರೀಯರ ಮುಂದೆ ಅವಮಾನ ಮಾಡಬೇಡ. ಈ ರಾಜರಾಯನ ಪ್ರಾಣೇಶ್ವರಿ ಬೇಡವನು ನಿನ್ನನ್ನು ಸಾರಿ ನಿನ್ನ ಪಾದವನ್ನು ಬಿಡುವುದಿಲ್ಲ. ಹಾಕಿದೆಯೇ ರಾಧಕ್ಕೆ ಸಾಧ್ಯವಿಲ್ಲ ಆಗ್ತೇಯ. ಹೌದಾ ಹಾಕಿದೆಯೇ ದೊಡ್ಡವಳ ಮಾತನ್ನು ಕೇಳಿ ಹೊರಟು ಹೋಗುವ ತಮ್ಮನೇ. ಚಿಕ್ಕವನ ಮಾತನ್ನು ಕೇಳ ಆ ಸ್ತ್ರೀಗಳನ್ನು ವಶ ಮಾಡಿಕೊಡ ಹಾಕಿದೆಯೇ. ಅಪ್ಪೋ ಅಕ್ಕಯ್ಯ, ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಬೇನಿಯ ಬೀಜವನ್ನು ಬಿತ್ತಿದರೆ ಅದರ ಇಸವು ಅದು ಬಿಡುವುದೇನಾಗ್ತದೆ. ಕೊರಳಲ್ಲಿ ಮುತ್ತಿನ ಹಾರವನ್ನು ಹಾಕಿದರೆ, ಕೋಟೆಯ ಕೊರಳಲ್ಲಿ ಮುತ್ತಿನ ಹಾರವನ್ನು ಹಾಕಿದರೆ ಅದು ಸೂಕ್ಷ್ಮವಾಗಿ ಜೋಪಾನ ಮಾಡಿಕೊಳ್ಳುವುದಿಲ್ಲ. ಈ ಸ್ತ್ರೀಗಳನ್ನು ನೀನು ವಶ ಮಾಡಿ ಕೊಡುವುದಿಲ್ಲವೆಂದರೆ ನಾನು ಬಿಡುವನೇನೆ ಆಗ್ತದೆ. ಅಬ್ಬೋ ತಾಯಿ ಕೃಷ್ಣ, ಪರನಾರಿಯರನ್ನು ಕಂಡು ಕಾಡುವುದು ತರವಲ್ಲವೆಂದು ಹೇಳಿದಿ. ಸಾರಿವೇ ಸರೆ. ಸೃಷ್ಟಿಕರ್ತನಾದ ಬ್ರಹ್ಮನ ತನ್ನ ಮುಖಮಂಡಲದಲ್ಲಿ ಭಾರತೀಯನ್ನು ತಂದು ತನ್ನ ಕುರ್ಚಿಯಲ್ಲಿ ಇಟ್ಟುಕೊಂಡನು. ಪರಶಿವನು ಗಂಗೆಯನ್ನು ತಂದು ತನ್ನ ಗಿಡಗಳು ಅಡಗಿಸಿಕೊಂಡನು. ಭಕ್ತರನ್ನು ಸಲಹುವ ಭಕ್ತ ವತ್ಸಕನಾದ ಶ್ರೀಕೃಷ್ಣನ ಲಕ್ಷ್ಮಿಯನ್ನು ತಂದ ತನ್ನ ಕುತ್ತಿಗೆಯೊಳಗೆ ಇಟ್ಟುಕೊಂಡನು. ಈ ಸೃಷ್ಟಿಯ ಒಡೆಯರಾದ ತ್ರಿಮೂರ್ತಿಗಳೇ ಈ ಪರಿ ಮಾಡುವಾಗ ನಮ್ಮಂತವರು ಮಾಡ್ಯನು. ತ್ರಿಮೂರ್ತಿಗಳು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ. ನಾನು ನನ್ನ ಕಲ್ಯಾಣಕ್ಕೆ ಕೇಳಿಕೊಳ್ಳುವನಾಗ್ರಜೆ. ಅಕ್ಕಯ್ಯ ಅಪ್ಪಯ್ಯ, ಈ ಲೋಕದಲ್ಲಿ ಹಣ್ಣು ಹೆಣ್ಣು ಮಣ್ಣು ಪಕ್ಕಕ್ಕೆ ಬಂದ ಫಲಮಂ ಕಂಡು ಭ್ರಮಿಸಿ ಇದ್ದವರದಾರು. ತಾಯಿ ಸುಕೃಷ್ಣ, ಆ ವರ್ಷ ಮಾಡದ ಇಂದು ಮುಗಿಯಳಮ್ಮೆಲ್ಲಿಗೆ ಕಳಿಸಿದರೆ ಆಗ್ರಜೆ. ಏನೋ ಭ್ರಷ್ಟನೆ, ಅಕ್ಷಯ ಏನೋ ಮೂರ್ಖನೆ. ಆಗ್ರಜೆ ಎಷ್ಟು ಹೇಳಿದ್ರು ಒಂದೇ ಆಟವನ್ನು ಹಿಡಿದ್ರಿವಿಯ. ಇವಳನ್ನು ವಶ ಮಾಡಿಕೊಳ್ಳಲು ಮಾತ್ರ ಸಾಧ್ಯವಿಲ್ಲ. ಹೊರಟುವಾಗ ಭ್ರಷ್ಟ, ಪರಮ ಪಾಪಿಷ್ಟ. ಈ ಲೋಕದಲ್ಲಿ ನಾನು ಯಾರನ್ನು ಬಯಸಿದ್ದನ್ನು ನಾನೇನು ಬಯಸುವಲ್ಲ ಆಗ್ರಜೆ. ಅಹೋ ತಾಯಿ ಸುಧಿಷ್ಣ, ಜನನವೇ ಲಯ ಬೀಜ, ಮರಣವೇ ಜನನ ಬೀಜ. ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಎನ್ನ ಹಣಿಯಲ್ಲಿ ಬ್ರಹ್ಮನು ಏನು ಬರೆದಿರುವನು ಅದನ್ನು ತಪ್ಪಿಸಬರದಾನ. ಬಾರದು ಬಪ್ಪದು ಬಪ್ಪದು ತಪ್ಪದು. ಈ ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಒಂದು ದಿವಸ ಸಾಯಲೇಬೇಕು, ಸತ್ತವನು ಒಂದು ದಿವಸ ಹುಟ್ಟಲೇಬೇಕು. ಒಳಗಾಗಿ ಇಂಥ ಸುಂದರ ಸ್ತ್ರೀಯರ ಕೂಡ ಸಂತೋಷದಿಂದ ಸಂಸಾರವನ್ನು ಮಾಡಲೇಬೇಕು. ನನ್ನ ಮೇಲೆ ನಿನ್ನಗೆ ಏತಕ್ಕೆ ಇಷ್ಟು ಸಿಟ್ಟು? ನೀನೇ ಕುಳಿತು ಭ್ರಷ್ಟ ಭ್ರಷ್ಟ ಎಂದು ಬಯ್ಯುವುದೇತಕ್ಕೆ? ನಿನಗೆ ಅಲ್ಲದವನಾದ ಮೇಲೆ ಈ ಭೂಮಿ ಮೇಲೆ ಬದುಕಿ ಬಾಳುವುದೇತಕ್ಕೆ? ಬಳಿ ಬಳಿರೆಯಲ್ಲ ಈ ಸಾರಥಿ ಜಾಗ್ರತೆಯಿಂದ ಎಲ್ಲ ಕರಕ್ಕೆ ವಜ್ರಾಯುಧವಂ ಕೊಡು. ನಮ್ಮ ಅಕ್ಕಯ್ಯಳ ಮನೆಯ ಮುಂದೆ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವನ ಸಾರಥಿ. ವಜ್ರ ಆಯುಧವ ಕೊಡು ಅತಿ ಜಾಗ್ರತೆ. ಆ ಸ್ತ್ರೀಯರನ್ನು ವಶ ಮಾಡಿ ಕಡುವೆಯಾಗಿದೆ.
ಅವಳ ಸಲುವಾಗಿ ನೀನೇಕೆ ಪ್ರಾಣ ಬಿಡುವೆ? ಆ ಸ್ತ್ರೀಗಳನ್ನು ವಶ ಮಾಡಿಕೊಡುವಂತಿಗೆ ನಮ್ಮನೆ ಅಕ್ಕಯ್ಯ ಒಡ ಹುಟ್ಟಿದವನು ನೀನು. ಹುಟ್ಟಿದವನಾದದಕ್ಕೆ ನಿನ್ನನ್ನು ನಾನು ಸ್ತ್ರೀಗಳನ್ನು ಮಾಡಿ ಕೊಡೊಂದು ಕೇಳಿಕೊಳ್ಳುವನಾದರೆ ವಶ ಮಾಡಿಕೊಡುವೆನು. ಹೌದಾದರೆ ಅನುಜ ಪ್ರಾಣ ಬಿಡಬೇಡ, ವಶ ಮಾಡಿಕೊಡುವೆನು. ಹೌದೇನಾಗ್ತದೆ ಅಕ್ಕಯ್ಯ ನಡೆಸಿಕೊಡವನು ನಿನ್ನ ಕಾರ್ಯ, ನಡೆಸಿಕೊಡವನು ನಿನ್ನ ಕಾರ್ಯ. ಯಾರಿಂದಲೂ ಸಾಧ್ಯವಿಲ್ಲ. ನಮ್ಮನೆ ಇವಳ ಸಲುವಾಗಿ ನೀನೇಕೆ ಪ್ರಾಣ ಬಿಡುವೆ? ಇವಳನ್ನು ವಶ ಮಾಡಿಕೊಳ್ಳಲು ಅನುಜ ಅಕ್ಕಯ್ಯನ ಮಾತೆ ನಿಜ. ಶಾಲೇಂದ್ರಿ ಶಾಲೇಂದ್ರಿ ಅಮ್ಮ ತಾಯಿ ಬೇಗ ಬಾ. ಅಹೋ ಅಕ್ಕಯ್ಯ ನಮ್ಮಯ್ಯ ನೀನು ಹೇಳಿದ್ದು ಏನಾಯಿತಂದರೆ ಏನಾಯ್ತು? ಹಾಲು ಸಕ್ಕರೆ ಕೊಡಬೇಕಾಯ್ತೆ. ಒಟ್ಟು ಕುರುಡನಿಗೆ ಕಣ್ಣು ಬಂದಂತೆ ಕಟಪಟವನಿಗೆ ಭಾಗ್ಯವಿದಂತೆ ಪುತ್ರ ಸಂತಾನವಿಲ್ಲದವನಿಗೆ ಪುತ್ರ ಸಂತಾನ ಪ್ರಾಪ್ತವಾದಂತೆ ಹುಡುಕಲಾರದ ಬಳ್ಳಿಯ ಕಾಲಿಗೆ ಸುತ್ತಿದಂತೆ ದೊರಕಲಾರದ ಮಾಣಿಕ್ಯ ದೊರಕಿದಂತೆ ಹಾಗಾದರೆ ಅನುಜನೇ ಭಕ್ತಿ ಹೋದ ಸರೋವರಕ್ಕೆ ನವಜಲ ಪ್ರಾಪ್ತವಾದಂತೆ ಹೋದ ಜೀವ ಮರಳಿ ಬಂದಂತಾಯಿತು ನೋಡು ಹಕ್ಕ. ಈಗ ಮರಿಯಾಯಿತು ನೋಡು ನಿನ್ನ ಒಡ ಹುಟ್ಟಿದ ತಮ್ಮನ ದುಃಖ. ನಮ್ಮನೆ ಏನಾದರೂ ಪ್ರಯತ್ನ ಪೂರ್ವಕ ಮಾಡಿ ಆ ಸ್ತ್ರೀಗಳನ್ನು ನೆಲ್ಲಿಗೆ ಕಳಿಸಿಕೊಡಿ. ಅಹೋ ತಾಯಿ ಸುನಿಷ್ಟ, ನಮ್ಮ ಗೀತಕ ಈ ಮಾನ ಅಭಿಮಾನ ನಿನ್ನದು. ಈ ಪ್ರಾಣವನ್ನು ಉಳಿಸುವುದಕ್ಕೂ ಕೊಲ್ಲುವುದಕ್ಕೂ ನೀನೇ ಕರ್ತನು. ನಾನು ಹೆಚ್ಚಿಗೆ ಹೇಳುವನಲ್ಲ. ಏನಾದರೂ ಪ್ರಯತ್ನ ಪೂರ್ವಕ ಮಾಡಿ ಆ ಸ್ತ್ರೀಗಳನ್ನು ನೆಲ್ಲಿಗೆ ಕಳಿಸಿಕೊಡಿ. ಹಾಕದೆ ಅನುಜನೇ ಅಕ್ಷಯ ನಮ್ಮನೆ ಅಗ್ರಜೆ ಏನಾದ್ರೂ ಪ್ರಯತ್ನ ಪೂರ್ವಕವಾಗಿ ಹೌದು ಅಗ್ರಜೆ. ಯಾವ ನೆಪದಿಂದ ಕಳಿಸಿಕೊಡಲು ಗೊತ್ತೇ? ಯಾವ ನೆಪದಿಂದ ಕಳಿಸಿಕೊಡುವೆ ಅಗ್ರಜೆ? ಹೇಳವೆ ಹೇಳ ಅಗ್ರಜೆ. ಅದನ್ನು ಕೇಳಿದಾಕ್ಷಣವೇ ನೀನು ಸಂತೋಷ ಪಡವೆ. ಸಂತೋಷ ಬೆಳೆದ ಅಗ್ರಜೆ. ನಮ್ಮನೆ ಕಳಿಸಿಕೊಡು ಅಂತ ಹೇಳಲ್ಲವೇನ ಅಗ್ರಜೆ? ನಮ್ಮನೆ ಅಕ್ಷಯ ಏನಾದರೂ ನೆಪ ಮಾಡಿ ಆ ಸ್ತ್ರೀಗಳನ್ನು ನಿನ್ನ ಕೆರಡಿ ಮನೆಗೆ ನಾನು ಕಳಿಸಿಕೊಡುವೆನು. ಯಾವ ನೆಪದಿಂದ ಕಳಿಸಿದ ಅಗ್ರಜೆ? ಮಧು ತರುವ ನೆಪವನ್ನು ಮಾಡಿ ಕಳಿಸುವೆ.
ಹೌದಾ ಅಗ್ರಜೆ? ಆ ಸ್ತ್ರೀಯರ ಬಂದಾಕ್ಷಣವೇ ಒಂದಾಕ್ಷಣವೇ ಸಂಧಾನವನ್ನು ಮಾಡಬೇಕು. ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಬೇಕು. ಹ. ಇನ್ನು ಹೊತ್ತಾಯ್ತು, ನೀನು ಹೋಗಿ ಬರುವಂತಳಾಗು. ಆ ಸ್ತ್ರೀಯನ್ನ ಕಳಿಸಿಕೊಡುವನು ಅನುಜ. ಅಕ್ಕಯ್ಯ ಮಾತೆ ನಿಜ. ಅಯ್ಯೋ ತಾಯಿ, ಆಗೋ ಅಪ್ಪಯ್ಯ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಎನ್ನಗೆ ಅಪ್ಪಣೆ ಎಂದಯ ಪಾಲಿಸು. ಹೋಗಿ ಬರುವಂತಳಾಗು. ನಾನು ಇನ್ನು ಹೋಗಿ ಬರುತ್ತೇನೆ. ನಾನು ಹೋದಾನಂದ ಈ ಕಾರ್ಯವು ಮಾತ್ರ ಮರೆಯಬೇಡ. ನಾವು ಮರೆತು ಮಲಗಿದ ನೀನು ಸುಮ್ಮನೆ ಇರಬೇಕಲ್ಲ ಅನುಜನೇ. ಮನೆ ಬಡಿರೆಯಲ್ಲ ಈ ಸಾರಥಿ. ಭವತಿ ಈ ವನಿತಾ ಮಣಿಯಳಾದ ಸಳ್ಳೇಂದ್ರಿಯಳನ್ನು ನಮ್ಮ ಅಕ್ಕಯ್ಯಳ ನಮ್ಮ ಮನೆಗೆ ಕಳಿಸಿಕೊಡುವಳಂತೆ. ಆ ಪುಷ್ಪಗಂಧಿಗೆ ಬರುವ ಹಾದಿಗೆ ರಜಮಮ್ಮಡಿಸು, ಚಳಿಯಮ್ಮಾಗಿಸು, ರಂಗೋಲಿ ಎಂಬರಿಸು, ಆ ಸಸಿಮುಗಿಗೆ ಬಿಸಲ ಕಾಣದಂತೆ ಅಂದರಮಮ್ಮಾಗಿಸು, ಚಂದನಮಂ ಕಟ್ಟಿಸು, ಚಿತ್ರ ವಿಚಿತ್ರವಾದ ಕನ್ನಡಿಗಳನ್ನು ಕಟ್ಟಿ ಸಿದ್ಧಪಡಿಸು. ಜಾಗ್ರತೆಯಿಂದ ನಮ್ಮ ಮನೆಗೆ ರಥಮಂ ಸುಳಿದಿಂದ ಬಿಡುವಂತನಾದ ಸಾರಥಿ. ಸಕ್ಕರೆ ತಿನ್ ಸಿಕ್ಕು ಮುಂಜಾನೆ ಬ್ಯಾಟ್ ಹೆಂಗ್ ಗೊತ್ತಾಗುತ್ತೆ. ಅಮ್ಮ ಶೈಲೇಂದ್ರಿ ಹೇಳುವರು ಕೇಳು. ಮಧುವನು ಅಂತಾರೆ ಆಲೋಚನ ಸಾಗಬೇಕು ಹೋಗೆ ನೀನು. ಶೈಲೇಂದ್ರಿ ತಮ್ಮನ ಅರವಂದರಕ್ಕೆ ಹೋಗಿ ಮಧುವನ್ನು ತೆಗೆದುಕೊಂಡು ಬಾ. ಛತ್ರನಾವೆಯನ್ನ ಕಾಂತನಿಗೆ ಬೇಕಾಗಿರೋದು ಕನ್ಯಾ ಶೈಲೇಂದ್ರಿ. ಶೈಲೇಂದ್ರಿ, ನಾನು ಮೊದಲೇ ಹೇಳಿದ್ದನಲ್ಲವೇ, ಏನೆಂದು? ಪರರ ಭೂಮಿಗೆ ಹೋಗುವುದಿಲ್ಲ, ಪರರ ಸೇವೆಯನ್ನು ಮಾಡುವುದಿಲ್ಲವೆಂದು. ಅಂತ ನಾನು ಕೆಲವರ ಕೈದಾಗ ನಿನ್ನ ತಮ್ಮನ ಹೆಸರನ್ನು ನೋಡಿದನು, ಏನೇನೋ ಮಾತನಾಡಿ. ಏನು ಮಾಡುವನು? ಸರ್ವತ ನಾನು ಹೋಗುವುದಿಲ್ಲ, ಮಾತೆ ಬ್ರಹ್ಮನ ಮನದ ಮೇಲೆ. ಶೈಲೇಂದ್ರಿ, ಜನನಿ, ನನ್ನ ತಮ್ಮನಂಥವನೆಲ್ಲ ಬಹಳ ಒಳ್ಳೆಯವನು. ಶೈಲೇಂದ್ರಿ, ಮಾತೆ ಎನ್ನಯ್ಯ ತಮ್ಮ ನನ್ನನ್ನು ನೋಡಿ ನನ್ನ ಮಾಡಿದವೇ, ಎನ್ನಯ್ಯ ತಮ್ಮ ನನ್ನನ್ನು ನೋಡಿ ನನ್ನ ಮಾಡಿದವೇ, ನಾಳೆ ಬರುವೆ ಶೈಲೇಂದ್ರಿ, ಮಧುವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರೆ ಒಳ್ಳೆಯದೆಂದು ಹೇಳಿವೆಯಾ? ಮಧುವನ್ನು ತೆಗೆದುಕೊಂಡು ಬಾ, ಇಲ್ಲವಾದರೆ ಅರಮಂದಿರವನ್ನು ಬಿಟ್ಟು ಹೋಗು ಕನ್ಯಾ ಶೈಲೇಂದ್ರಿ. ಅಮ್ಮ ಜನನಿ, ಇದುವರೆಗೆ ನಿಮ್ಮ ಅನ್ನವನ್ನು ಉಂಡರಿವನು, ನಿಮ್ಮ ಬಟ್ಟೆಯನ್ನು ಕೊಟ್ಟರಿವನು. ಹಾ. ಈಗ ಒಮ್ಮಿಂದೊಮ್ಮೆಲೆ ಅರಮನೆಯನ್ನು ಬಿಟ್ಟು ಹೋಗಿ ಎಂದರೆ ಎಲ್ಲಿ ಹೋಗು? ಸುವರ್ಣ ಪಾತ್ರೆಯನ್ನು ಕೊಡು, ನಿನ್ನ ಇಷ್ಟಪಟ್ಟು ಮಧುವನ್ನು ಕರುಣೆ ಮಾಡ್ತೀನಿ. ಎಣ್ಣೆ ಹಂದ ಎಂದ ಬಣ್ಣದ
ಇದೇ ಸುಂದರಿ, ನಿನಗೆ ಬೇಕಾದ ಮದುವೆ ಇಲ್ಲ ಇಲ್ಲ ಸುಂದರಿ. ನನ್ನ ಏಕಾಂತ ಮಂದಿರಕ್ಕೆ ಬಂದರೆ ನಿನಗೆ ಬೇಕಾದ ಮದುವನ್ನು ಕಟ್ಟಿ ಕಳಿಸುವನು ಸುಂದರಿ. ಅಗ್ರಜ, ಸುಂದರಿ, ನಿನ್ನ ಭಾವನಾದ ವಿರಾಟರಾಯನಿಗೆ ಮದುವೆ ಬೇಕಾಗಿರುವುದು. ಆ ವಿಚಾರವನ್ನು ಹೋಗಿ ನಿನ್ನ ಭಾವನಾದ ವಿರಾಟರಾಯನನ್ನೇ ಕೇಳು. ಹಾಗೆ ಸುಂದರಿ, ಹಾಗೆ ಎನ್ನ ಪ್ರಾಣ ಗರಿಸಲಾದ ಶೈಲೇಂದ್ರಿಯೇ, ಇತ್ತಾಗ ಬಾಯಿ ವಜ್ರದ ಪೀಠದ ಮೇಲೆ ಕೂತು ಬೇರೆ ಸುಂದರಿ, ಬಳಿ ಬಳಿರೆಯಲೈ ಸಾರಥಿ, ಈ ಹೆಣ್ಣಿನ ಪುಣ್ಯ ಎಷ್ಟೊಂದು ಹೇಳಲಿ. ಮತ್ತೇನು ಬೇಕು? ನಾನೇ ಧನ್ಯ, ನಾನೇ ಮಾನ್ಯ, ನಾನೇ ಪದಾರ್ಥ. ಅಹೇ ಭಾಗ್ಯವತಿ, ನಾನು ಉಂಟಾದ ಮನ್ಮಥನ ಹವಿಸಗಳದ ಎನ್ನಂ ಕುದಾತನ ಮಾಡು ನಾರೇ ಮದೋನ್ಮತ್ತ ಕಿನ್ನರಿ. ಬೆಳಕಲ್ ಶಾಂತಿ ವೀರಡೆಯವರು ಗಾಜಪ್ಪನವರಿಗೆ 100 ರೂಪಾಯಿ, ಚೋಟಪ್ಪನವರಿಗೆ 100 ರೂಪಾಯಿ, ಗೋಪಾಲ ಸ್ವಾಮಿ ಅವರಿಗೆ 100 ರೂಪಾಯಿಯನ್ನು ಪ್ರೇಮ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರ ಬಂದು ಸ್ಪೀಕರ್ ಸಿಗದಂತೆ ವಿನಂತಿಯನ್ನು ಕೋರ್ತಾರೆ. ಅಲ್ಲೇ ಸದೇಂದ್ರಿಯೇ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ.
ಮನಸ್ಸೆಂಬ ಕಾಗದ ಮೇಲೆ ಜೀವನವೆಂಬ ಪೆನ್ನಿನಿಂದ ಮದುವೆ ಎಂಬ ಮೂರಕ್ಷರವನ್ನು ಬರೆದು ತಾಳಿ ಎಂಬ ತಾಳಿಯನ್ನು ಕಟ್ಟಿ ಎನ್ನಡನ ಸುಖದಿಂದ ಬಾಳು ನಾನು ಹೇಳುವ ಮಾತು ಇದು ಒಂದು ಮಾರಿದೇನು ಸುಂದರಿ ಆ ಗಂಧರ್ವರು ಆ ಮೋಹನನ್ನ ಮರಿ ಈ ಕೀಚಕಗ್ಗಣ ಗಂಡನನ್ನು ಕರಿ ನೀನಾಗಬೇಡ ತಿಗಿರೆ ಮರಿಯಂತೆ ಗಾವಿರಿ ಈಡಿಯನ್ನು ಏಕಾಂತ ಮಂದಿರಕ್ಕೆ ಹಾಗೆ ವನಿತಾಸುರೋಮಣಿ ನಿನ್ನನ್ನು ಕಂಡು ಎನ್ನ ಮನದವಳ ಭ್ರಾಂತಿ ಹಿಡಿದಿತು ನಿನ್ನಮ್ಮ ಮುಂದಕ್ಕೆ ಬಿಡುವುದಲ್ಲ ಇದಕ್ಕೆ ಏನು ಹೇಳುತ್ತೀಯ ಕಾಮಿನಿ ಮಾತನಾಡಬಾರದು ಎಂಬುದು ನಿನ್ನಯ ಭ್ರಮೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅಣ್ಣಯ್ಯ, ಸುಂದರಿ ನಾನು ಬಂದು ಬಹಳ ವೇಳೆ ಆಯಿತು. ಹಾ ನಿನ್ನ ಹಕ್ಕಳಾದ ಸುಧಿಷ್ಣಾದೇವಿ ಬೇಗನೆ ಬರಲಿಲ್ಲವೆಂದು ನನ್ನ ಮೇಲೆ ಸಿಟ್ಟಾಗುವಳು. ಹಾ ಅಗ್ರಜ, ಆದ್ದರಿಂದ ನನಗೆ ಮದುವನ್ನು ಕೊಟ್ಟು ಕಳಿಸಬೇಕು. ಅಣ್ಣ ಬರುವುದನ್ನು ಇಟ್ಟುಕೊಂಡೆ. ಸುಂದರಿ ಬಂಗಾರದಿಂದ ಬಣ್ಣದಂತೆ ನಿನ್ನ ಬಡ ನಡುವೆಯನ್ನು ಒಡಕತ್ತಿರುವ ಬಾಲಾಮಣಿ ನನ್ನ ಮಾತು ಕೇಳೇ ಜಾಣಿ. ಅದು ಏನೆಂದರೆ ಶ್ರುತಿಪತಿ ಕೂಡಿ ಒಂದು ದೊಡ್ಡದಾದ ಹೊಟ್ಟೆ ತೇರಿಗೆ ಹೋಗಿ ಹೂವು ಹಣ್ಣನ್ನು ಒಗೆದು ಶ್ರುತಿಫಲದಿಂದ 100 ವರ್ಷ ಆಯುಷ್ಯವನ್ನು ಬೇಡಿಕೊಂಡು ಬರುವರು. ಹದಗೆಟ್ಟ ಪತಿಗಳನ್ನು ಹರದೆ ಹಲ್ಲ ಮುರಿದಿ ಹಾವಿ ಎಣ್ಣೆಯನ್ನು ಕೈಯಲ್ಲಿ ಸಿಕ್ಕ
ಕಳಿಸಿಕೊಡು. ಮಾತು ಮಾತಿಗೆ ಹಾಗದ ಮರ ಸುತ್ತಿ ಗುಣಗಾಂಡವನ್ನ ಮಾಡಲಿಕ್ಕೆ ನಿನಗೆ ಸ್ವಲ್ಪವಾದರೂ ಬುದ್ಧಿಯಿಲ್ಲ. ನಿನ್ನ ಪತಿಗಳ ಹಂತಾವಲಾಟರಾದರೆ ಹೆಂಡತಿಯನ್ನ ಪರರ ಸೇವೆಯಲ್ಲಿ ಇಟ್ಟು ಏತಕ್ಕೆ ಇರುವರೇತಕ್ಕೆ ಸುಂದರಿ? ಪತಿಗೆ ಪ್ರತ್ಯಕ್ಷ ದೈವವೆಂದು ಶಾಸ್ತ್ರ ಇರುವುದಲ್ಲ. ಅದಕ್ಕಾಗಿ ನಿನ್ನ ಪತಿಗಳ ನನ್ನ ಅಕ್ಕಯ್ಯಳ ಮನೆಯಲ್ಲಿ ಬಿಟ್ಟಿರುವುದಲ್ಲ. ಅದಕ್ಕಾಗಿ ನಿನ್ನ ಗಲ್ಲವನ್ನು ಬಿಡಿದು ಬೇಡಿಕೊಳ್ಳುವನಲ್ಲ. ನೀನು ಒಳ್ಳೆನೆಂದರೆ ಮಾತ್ರ ನಾನು ನಿನ್ನನ್ನು ಬಿಡುವುದಲ್ಲ. ಅಂದರೆ ಹಾಗೆ ಮನೋಹರೇ, ಆಲಸ್ಯಂ ಅಮೃತಂ ವಿಷಂ. ಅದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನೆಂದರೆ ಆಲಸ್ಯವನ್ನು ಮಾಡಿದರೆ ಅಮೃತವು ಹತ್ತಿರ ಇದ್ದ ಮೇಲೆ ಕುಡಿಯುವುದಕ್ಕೆ ಆಲಸ್ಯವನ್ನು ಮಾಡಬಾರದಂತೆ. ಆಲಸ್ಯವನ್ನು ಮಾಡಿದರೆ ಅಮೃತವೇ ಇಷ್ಟವಾಗುವುದಂತೆ. ಅದಕ್ಕಾಗಿ ನಿನ್ನ ಗಲ್ಲವನ್ನು ಹಿಡಿದು ಬೇಡಿಕೊಳ್ಳುವನಲ್ಲ. ನಾನು ಬರೆಯುವ ಕಾಲಕ್ಕೆ ನೀನು ಸುಮ್ಮನೆ ನಮ್ಮ ಏಕಾಂತ ಮಂದಿರಕ್ಕೆ ಬಾಲಾಮಣಿ ಸುಮ್ಮನೆ ಕಡಿ. ಅಂದರೆ ಅಪೇಕ್ಷಾತನದಿಂದ ಒಂದು ರಾತ್ರಿ ಹಂಗ ಸಂಗತಿಯನ್ನ ಮನವ ಅಪೇಕ್ಷಿಸಿತು. ಅಗಿತದಿಂದ ಮಾರಿ ಮಾರಿ ಎನ್ನುವ ಹಾಗೆ ನೀರಜಾಕ್ಷಿಯೇ ಎಷ್ಟು ಬರುಬರಿ ಎಂದು ಕೇಳಿಕೊಂಡರೂ ಕೇಳದೆ ಇಬ್ಬರು ಮಾತುಗಳನ್ನಾಡಿಲ್ಲ. ಎಂದಿನ ದಿನ ಬ್ರಹ್ಮಾದಿಗಳು ಬಂದರೂ ನಿನ್ನನ್ನು ಬಿಡುವುದಿಲ್ಲ. ಹೊಟ್ಟೆ ಇಲ್ಲದ ದುಡುಗಿ ನಿನ್ನ ಬಿಡುಗ ಒಯ್ಯುವನ ನೋಡು. ನಿನ್ನಗೆ ಹೊಟ್ಟೆ ಬರುವರು ದಾರೆ ನಾರಿ ಮಗನ ಗಡಾರಿ. ಯಾರು ಬರ್ತಾರೋ ಬರೀ ಡ್ರೈವರ್ ಬರ್ಬೇಕು.
ಅಷ್ಟೇ ಮೋಹನಂಗೆ ಏನೇ ಸುಂದರಿ ಎನ್ನು ನಿನ್ನ ಪತಿಗಳನ್ನು ಭಯಮನ್ನು ಹಂಚಿಸಿ ಬರಲಿಯಾ? ಏನೇ ಸುಂದರಿ ಹೇಳಿದರೆ ಮಾಡುವುದೇ. ನಿನ್ನ ಪತಿಗಳ ಹಂತ ಬಲಾಟರಾದರೆ ನಿನ್ನನ್ನ ಪರದ ಸೇವೆಯಲ್ಲಿ ಹೊಟ್ಟೆಯ ಕೂಳಿಗೆ ಬಿಟ್ಟಬೇಕಕ್ಕೆ ನಿನ್ನ ಪತಿಗಳನ್ನು ಹತಮರು ಎಲ್ಲಿರುವುದು ಕೋರು ಕಂಡಿಯ ಕಾಮಿನಿ ಕಣಂಗಾಗಿನಿ ಸುಂದರಿ ಬಳಿ ಬಳಿ ಸಾರಥಿ ಆಟಿದ ನುಡಿಗಳನ್ನು ಕೇಳಿದೆಯಾ? ಕೇಳಿದವ ರಾಜ. ವಾಫ 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 ಇವಳ ಪತಿಗಳ ಸಿಂಹಗಳಂತೆ ನಾನು ಸಿಂಗಳಿಕನಂತೆ ಈಗೆಲ್ಲ ಅನ್ಬಾರ್ದಂತ ಅವರೇ ಹೇಳಿದೆ. ಇಂಥ ಸಲ್ಲಕ ನುಡಿಗಳ ದಾರಾದರೆ ನಡೆದಿದ್ದರೆ ತಕ್ಷಣ ಇವಳ ನಮ್ಮೆತ್ತಿಕೊಂಡು ಏಕಾಂತ ಮಂದಿರಕ್ಕೆ ಬಿಡಿದ ವೈವನ ನೋಡು ನಾರಿ ಮಗನ ಬಿಡಾರಿ ಪತ್ನಿಯಿಂದ ಚಂದ್ರ ಬಂದು ಮರೆಯದನು. ಪತ್ನಿಯಾದ ತಾರೆಯನ್ನು ಮೋಹಿಸಿದ್ದ ಚಂದ್ರನು ಕಳೆಗುಂದಲಿಲ್ಲವೇ? ಎಂದಿನಿಂದಲೇ ಭಸ್ಮಾಸುರನ ಅಂತ್ಯವಾಗಲಿಲ್ಲವೇ? ಸುಂದರಿ ದುರ್ಮಾರ್ಗನೇ, ಕೆಂಪನದ ಗಲ್ಲದ ಪಾರಿವಾಳ ನಿನ್ನ ನೋಡಿ ಆಗಿರುವುದು ಎನ್ನೆಯ ಮನಸ್ಸು ತಳಮಳ. ನೀನು ಹೂ ಅಂದರೆ ತರುವೆನು ಈ ರಾತ್ರಿಗೆ 3 ಮಳ. ಮಾತನ್ನಾಡಬಾರದು, ಮೌನವನ್ನು ಹಾಕಬಾರದು. ಜಲಮತಿಹೀನನೇ, ಸುಂದರಿ ಸುಮ್ಮನೆ ನನ್ನ ಮಾತನ್ನು ಕೇಳಬೇಕು, ನನ್ನ ಆಸೆಯನ್ನು ಬಿಡಬೇಕು. ಸುಮ್ಮನೆ ನನ್ನನ್ನು ಕೂಡಿದರೆ ನಿನ್ನ ಆಸೆಯನ್ನು ಬಿಡುವನಲ್ಲ ಸುಂದರಿ. ಸುಮ್ಮನೆ ಹಾಳಾಗಿ ಹೋಗುವುದು ನನಗೆ ಇಷ್ಟವಿಲ್ಲ. ಕೀಚಕಾಗ್ರಣಿ ಧೀಮಣಿ, ಏನೇ ನಾರಿ ನಾನು ಹೇಳವನ್ನು ಇದೊಂದು ಸಾರಿ ಕೇಳು. ಯಕ್ಷರೇ ಎನ್ನಯ್ಯ ನೆಂಟರು, ಸಿದ್ಧರೇ ಎನ್ನಯ್ಯ ಬೀಗರು, ಕಿನ್ನರೇ ನನಗೆ ಅಣ್ಣ ತಮ್ಮಂದಿರು, ಸಾಧ್ಯವರೇ ನನಗೆ ಚಿಕ್ಕಪ್ಪನ ಮಕ್ಕಳು, ಇಂದ್ರಾದಿಗಳೇ ನನಗೆ ಹೊಂದಿದವರು, ಗಂಡರವರೇ ನನಗೆ ಬಂಧುಗಳು. ನಾನೇನು ಮಾಡಿದರು ಅವರಿಗೆ ಸಂತೋಷವಾಗುವುದು ರಾಣಿ ಪಡಿಬೇಡಿ. ಹಾಗೆ ಸುಂದರಿ ಇದು ಒಂದು ಪರಿಹಾರ. ನನ್ನ ಮನಸ್ಸಿಗೆ ನಿನ್ನ ಭ್ರಾಂತಿಯನ್ನು ಹಚ್ಚಿಸಿದೆ. ಈಗ ಮಹಾರೋಷ ನನ್ನ ಗಂಧವ ಪರ್ವತವನ್ನು ಏರಿದಳು. ಮಂದಾಯಿನಿ ಬಿಡಿ ನಿನ್ನ ಮನದ ವೇಚಿನಿ, ಬಿಡಿಸನ್ನ ಕಾಮದಾಟದ ಪ್ರೇಮಣಿ, ಪದ ಮಾಡಬೇಡ ಕಾಮಿನಿ ಕನಂದ ಕಾಮಿನಿ.
ಆಶೆ ಗುಣವಂತೆ ಸದ್ಗುಣ ಮಣಿಯಂತೆ ನಾಸ ಫಲದಂತೆ ನಿನ್ನ ಕೃಪ ಕಟಾಕ್ಷ ಈಕ್ಷಣ ಮಾಡು. ನಿನಗೆ ಒಪ್ಪುವಂತೆ ಸರ್ಪವೇಣಿಯರ ಹರವತ್ತು ಮಂದಿಯಂ ತಂದು ನಿನ್ನ ಚಾಕಿರಿಯಲ್ಲಿ ನಿಲ್ಲಿಸುವೆ. ಸಡಗರದಿಂದ ನಿನ್ನ ಅಡಿಗೆ ಜಡ ಜಾತ್ರವನ್ನು ಸಂಪ್ರದಾಯಗಳಾದು. ಚಂಪಕ ಮಾಲಿನಿ ಮದನ ಕೇಳಿ ವಿಲಾಸಕ್ಕೆ ನೀನು ಬಂದ ಬದುಕಿದರೆ ಸಂತೋಷವಾಗುವುದು ಜಾಣಿ ಪಡೆಯುತ್ತಿ. ಹಾಗೆ ಸೊಳ್ಳೆ ಅಂದ್ರಿಯೇ ಗಂಧರ್ವರ ಪುರಂದ್ರಿಯೇ ನಿನ್ನ ಮನದ ದುಗುಡ ಬಿಡು. ಎಲ್ಲೋಳು ಸವಿ ನುಡಿಯನ್ನು ಆಡು. ಮೆಕ್ಕಿದ ಶ್ರೀಯಳಂ ನಿನ್ನ ಸೇವೆಗೆ ನಿಲ್ಲಿಸುವೆ. ಕೀರ್ತಿಕಾಗ್ರಣಿಗೆ ಬಾರೆ ಎಂದು ನನ್ನ ಬಾಯಿಂದ ಹೊರಡಿಸಬಾರದು. ನನ್ನ ಮಾತು ಮೀರದೆ ಬಾಬಾ ಜಡಜಾಪದಿ ಎನ್ನ ಭಾಗ್ಯದ ನಿಧಿ. ಹಾಗೆ ಬಾಬರಾಗಿ ಎನ್ನ ಮೋಹನಾಗಿ ನಿತ್ತಗವ ನಾನೇ ಭೀಮೇಶನಂದು ತಿಳಿ. ನನ್ನ ನಿನ್ನ ಮನಸ್ಸು ಬಂದಾಗಿ ತಂದದ ಭೀಮೇಶನ ಪಾದಕ್ಕಿಂತ ಕನಸವಿದ್ಯವಲ್ಲವೇ. ಸಂಚಲಾಕ್ಷಿ ಕರುಣ ಕಟಾಕ್ಷಿ ನಿನ್ನಲ್ಲಿ ಇಟ್ಟಿರುವೆ ಎಂಬ ಗಟ್ಟಿ ಆಲೋಚಿ. ಹಾಗೆ ಸುಂದರಿಯೇ ಎಡೆ ಸುಂದರಿಯೇ ನಿನ್ನ ಕಾಲೇ ಕಂಬ, ನಿನ್ನ ದೇಹವೇ ದೇವಲ, ನಿನ್ನ ಕುಚಂಗಳೇ ಶಿವಲಿಂಗ, ನಿನ್ನ ಮುಖವೇ ಬಂಗಾರದ ಕಳಕ. ನಿನ್ನ ಕುಚಂಗಳಲ್ಲಿ ಆ ಶಿವಲಿಂಗನನ್ನ ಗಟ್ಟಿಯಾಗಿ ಮುಟ್ಟಿ ಪೂಜೆಯನ್ನು ಮಾಡಿದರೆ ನಮ್ಮ ಇಬ್ಬರ ಮಧ್ಯದಲ್ಲಿ ಆ ದೇವರನ್ನು ಪ್ರತ್ಯಕ್ಷವನ್ನಾಗಿ ಮುತ್ತಿನಂತ ಮಗುವನ್ನು ಎತ್ತಿಕೊಂಡು ಹೋಗುವಂದು ಆತನ ವಾದವನ್ನು ಮಾಡಿರುವನು ನಾರಿ. ಇದೇ ನೋಡಿ ಎಂಬ ದೇವಲೋಕದ ದಾರಿ. ಸುಂದರಿಯೇ ನಿನ್ನ ಪತಿಗಳಿರುವನೆಂದು ಕೇಳದೇ ಅಲ್ಲ. ಸುಂದರಿಯೇ ಕೆಲವು ಪ್ರಶ್ನೆ ಅಂತವರ ಕಥೆಗಳನ್ನು ಕೇಳಿ ಕೇಳಿ ಎನ್ನ ಕಿವಿಗಳು ಚೂಡಾಗಿ ಹೋದವು. ಬಳಿ ಬಳಿರೆಯಲ ಈ ಸಾರಥಿ ಈ ಹುಡು ರಾಜಮುಖಿಗಳನ್ನ ಬಹು ಬರಿದಿಂದ ಕೇಳಿದರೆ ತನ್ನ ಹುಡುಗಾಟಕ್ಕೆ ಇವಳನ್ನು ಎನ್ನ ಬಾಪು ಬಲದಿಂದ ಒದಗರಿಸಿ ತೆಕ್ಕೆ ಹೇಳ ಬಿಡುವ ಸದಗರದಿಂದ ಮಂಚದೋಳ ಪದವಿ ಕೆಡಸಲು ನೋಡಿ. ಇನ್ನೊಂದಿಗೆ ಅಡ್ಡ ಬರುವರ ದಾರಿ ನಾರಿ ಮದನ ಕಟಾರಿ ಬಂದ್ರೆ ನಮ್ಮ ರಾಮಾಯಣ ಬರುತ್ತೆ. ಹಾಗೆ ಸುಂದರ ಮದನೇ ಮದನ
ಲಕ್ಷ್ಮಿಯನ್ನು ತೊಲಗಿಸು. ಎನ್ನ ಕಾಮದ ತಾಪವನ್ನ ತಪ್ಪಿಸು, ಮನ್ಮಥನ ಹಂಬಲ ಮರಿಯುವು. ಎನ್ನ ಮನದೋಳ ಅಂತಃಕರಣ ಧರಿಸು, ಎನ್ನ ಸಂಪದದೋಳ ಸಂಚರಿಸು ನಾರಿ. ಇಡೀ ಎನ್ನ ಏಕಾಂತ ಮಂದಿರಕ್ಕೆ ನಾರಿ. ಎರೇ ಸುಂದರಿ, ಎರೇ ನೀರಜಾಕ್ಷಿಯೇ. ಹೌದು ಸುಂದರಿ, ಎಲ್ಲಿ ಎಲ್ಲಿ ಸುಂದರಿ? ಬಡಿ ಬಡಿದೆಯಲ್ಲ ಈ ಭಾರತಿ. ಈ ಶೈಲೇಂದ್ರಿಯನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದಿರುಗಳು ಊಟದ ಮನಕ್ಕೆ ಹೋಗೋದು ನಡೆಸಾರದಿ. ಅತಿ ಜಾಗೃತಿ ವಿಷಯದಿಂದಾಗಲೇ ಹೋಗುವುದು. ಅಂತ ಶಿವಮೊಗ್ಗ ಬಾಯಿಗೆ ಹೆಂಗ್ ನೋಡಿ ಬಂದೇನೆ ನನಗೆ ಅರ್ಥ ಪಾಕಶಾಲೆಯಲ್ಲಿರುವಂತೆ ಹುಡುಗಿನ ಜನನಿ ತಮ್ಮ ಇಷ್ಟದಿಂದಾಗಲೇ ಮಾತು ಪರಮ ಬಂದಿದ್ದೇವೆ. ನನ್ನ ಕಷ್ಟವನ್ನು ಪರಿಹರಿಸಬೇಕೆಂದು ನಿನ್ನಲ್ಲಿಗೆ ಬಂದಿರುವನು. ನನ್ನ ಕಷ್ಟವನ್ನು ಪರಿಹರಿಸುವೆಯ? ನೀನು ಆ ದೂರದಿಂದ ಬಂದ ಕಾರಣವೇನು ಕಾಂತೆ? ಒಳ್ಳೆ ಚಳಿ ಆಗತ್ತಿದೆ. ನಾನು ಅಂತ ಕಾರಣವಿರುವುದು. ಕಾರಣವೇನು ಮೋಹನಾಂಗ, ಸುಂದರಿ? ಕಾರಣವನ್ನು ಕೇಳಿದೆಯಾ? ಸುಂದರಿ ಹೇಳಿದರೆ ನಡೆಸಿಕೊಡುವೆಯಾ? ಏನು ಚೆನ್ನಾಗಿರೋ ನಡೆಸಿಕೊಡುವೆನೆಂದು ಹೇಳಿದರೆ ನನ್ನ ಕೈ ಸುಂದರಿ ಹೇಳುವಿರಿ ಕೇಳು. ಅದೇನು ಚೆನ್ನಾಗಿರೋ ನೀಚರಾದ ಕೀಚಕನು ಬಾಲಬಾಲಿಗರ ಕೀಳೆಗೆ ನನ್ನನ್ನು ಕರೆಯುತ್ತಿರುವನು ಅಂತ ಕೀಚಕನಿಂದ ಎನ್ನನ್ನು ಸಂರಕ್ಷಣೆ ಮಾಡಬೇಕು. ಆಯ್ತರೆಯ ಬಿಡಿಸೋ ಅವನಿಂದ ಎನ್ನ ಸೆರೆಯ. ಕಾಂತೆ, ಈ ಸಂಗತಿ ಇನ್ನು ಮುಂದೆ ಹೇಳಬೇಡ. ಏನಾದರ ಒಂದು ಆಪತ್ತಾದ ಸನ್ನಿಧಿಯ ಕಾಲದಲ್ಲಿ ನಮ್ಮನ್ನು ಕಡಿಮೆಲ್ಲ
ಗಲಾಟೆ ಮಾಡ್ಬೇಡ್ರಿ ಸುಂದರ ನನಗಿಂತಲೂ ಬಲ್ಲಿದರಿಲ್ಲವೇ ಗಕ್ಕನೆ ಒಂದು ವೇಳ ದೈವಗತಿಯಿಂದ ನನ್ನ ಪ್ರಾಣವನ್ನು ಅವನು ತೆಗೆದರೆ ಎಲ್ಲ ಗತಿಯ ಸಂದರ್ಭ ಈ ಜನ್ಮದಲ್ಲೇ ನಿನಗೆ ಬರುವುದಿಲ್ಲ ಪತಿ. ಅದೇ ತಾನೇ ಯಾವ ರೀತಿಯಿಂದಾದರೂ ಕೊಲ್ಲಿಸಬೇಕೆಂಬ ಇಷ್ಟ ನಿಮ್ಮಲ್ಲೇ ಇದ್ದಂತೆ ಆಯ್ತು. ಭಲೆ ಭಲೆ ಒಳ್ಳೆ ಕೆಲಸ ಮಾಡಿದೆಯಲ್ಲ. ಹಿಂದಕ್ಕೆ ಕೌರವನ ಅರಗಿನ ಮನೆಯಲ್ಲಿ ಬೆಂಕಿಯ ಮಚ್ಚಿದ ಕಾಲದಲ್ಲಿ ನಾವು ಸಾಯಬೇಕಾಗಿತ್ತು. ಕೌರವನ ಕೈ ಕಾಲುಗಳನ್ನು ಕಟ್ಟಿಸಿ ಕಾರ್ ಮಡಗಿದ ಕಡೆಯ ಕಾಲದಲ್ಲಿ ಇವತ್ತಾಗಿತ್ತು. ಅಯ್ಯೋ ಸುಂದರಿ, ಇದು ಅಲ್ಲದೆ ಎಣ್ಣೆಗೆ ಬಿಸದ ಕಜ್ಜಾಯವನ್ನು ತಿನಿಸಿದ ಕಾಲದಲ್ಲಿ ಉಳಿದಿದ್ದೆ ಮಹಾ ಕಷ್ಟ. ಎಷ್ಟು ಕಷ್ಟಗಳೆಲ್ಲ ಶ್ರೀ ಲಕ್ಷ್ಮೀಕಾಂತದ ಕೃಪಾ ಕಟಾಕ್ಷದಿಂದ ಬಂದ ಕಷ್ಟಗಳೆಲ್ಲ ಬಯಲಾದವು. ಅಯ್ಯೋ ಸುಂದರಿ, ನೀವು ಕೌರವನು ಯಾವ ರೀತಿಯಿಂದಾದರೆ ಕೊಲ್ಲಿಸಬೇಕೆಂಬ ಇಷ್ಟ ನಿಮ್ಮಲ್ಲಿ ಇದ್ದಂತೆ ಆಯ್ತು. ಅಂತ ಬಯಕೆ ನಿನಗಿಲ್ಲ ಪತಿ. ಆದರೆ ದೇವರ ಗತಿಯಂದ ಪರರ ಸೇವೆಯ ಮಾಡಿ ಕಾಲವನ್ನು ಕಳೆಯುವ ಎಂತ ಕಷ್ಟಪಡುವ ಕಾಲದಲ್ಲಿ ಆ ಕೀಚಕನ ಬಂಧನನೆಂದು ಮೆರೆಸಬಾರದೆಂದು ಕೇಳಿದರೆ ರಾಯನು ಸಹ ನನ್ನೇಳು ಆಕ್ರೋಶದಿಂದ ಬನ್ನಿ ಮರಗಳ ತನುಪಾನಗಳನ್ನು ಇಡುವ ಕಾಲದಲ್ಲಿ ಭೀಮನ ಕಥೆಯನ್ನು ಕೇಳಿದರೆ ಪಡೆದಿರುವುದು ಅಂದರೆ ಆ ಕಥೆಯು ನನ್ನ ಕರದೊಳಗಿದ್ದರೆ ನನ್ನ ಕೈಲಾದ